ನನ್ನ ಹೆಸರು ಕಲಾವಿದ ಸಿ.ಎನ್. ಮುನ್ರಾಜು. ಕಲಾರಂಗದಲ್ಲಿ ಗಾಯನ, ಅಭಿನಯ, ನಿರೂಪಣೆ, ಮಿಮಿಕ್ರಿ ಹಲವಾರು ಕಲೆಯ ಮುಖಾಂತರವಾಗಿ ಚಿರಪರಿಚಿತನಾಗಿರ್ತಕ್ಕಂತಹ ಕಲಾವಿದ ಸಿ.ಎನ್. ಮುನ್ರಾಜು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ಅಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡುತ್ತಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಆ ನಿರ್ದೇಶನದಲ್ಲಿ ಮೂಡಿ ಬಂದ ಕಿರುಚಿತ್ರ ಬಡ್ಡಿ ಗಾಯತ್ರಮ್ಮ ಅನ್ನೋ ಒಂದು ಕಿರುಚಿತ್ರ ಯೂಟ್ಯೂಬ್ ಅಲ್ಲಿ 2 ದಿನಕ್ಕೆ ವ್ಯೂವರ್ಸ್ ಮೇಲೆ ಬಂದಿದೆ. ಜೊತೆಗೆ ಫೇಸ್ಬುಕ್ ಮುಖಾಂತರವಾಗಿ ಕೂಡ ಸಹ 8,000 ವ್ಯೂವರ್ಸ್ ಬಂದಿರೋದ್ರಿಂದ ಈ ಒಂದು ಖುಷಿಯ ಸಂದರ್ಭದಲ್ಲಿ ಏನು ನಮ್ಮ SLV ಡಾಕ್ಟರ್ ವಿ ವೆಂಕಟೇಶ್ ಅವರ ಸಾರಥ್ಯದಲ್ಲಿ SLV ಫಿಲಿಂ ಪ್ರಮೋಟರ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿ ಆ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಕಿರುಚಿತ್ರವನ್ನು ನಿರ್ಮಾಣ ಮಾಡಿ ಪ್ರಸಾರವಾಗಿರ್ತಕ್ಕಂತ ಈ ಚಾನೆಲ್ ಅಲ್ಲಿ ಬಡ್ಡಿ ಗಾಯತ್ರಮ್ಮ ಎಂಬ ಕಿರುಚಿತ್ರ ಅದ್ದೂರಿಯಾಗಿ ಮೂಡಿ ಬಂದಿದೆ. ಆ ಚಿತ್ರವನ್ನು ನಮ್ಮ ಎಲ್ಲಾ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು, ಆ ಯೂಟ್ಯೂಬ್ ಚಾನೆಲ್ನ ಪ್ರೇಕ್ಷಕರೆಲ್ಲ ಸೇರಿ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನನ್ನ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ವಿ ವೆಂಕಟೇಶ್ ಅವರು ಹಲವಾರು ಕಿರುಚಿತ್ರಗಳು, ಸುಮಾರು ಈಗ ತಾನೇ ಒಂದು 60 ಕಿರುಚಿತ್ರಗಳ ಮೇಲ್ಪಟ್ಟು ನಿರ್ದೇಶನ ಮಾಡಿ ಅವರು ಪ್ರಸಾರ ಮಾಡಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ, ಹೆಚ್ಚಿನ ದಿನಗಳಲ್ಲಿ ಈ ಒಂದು ಇನ್ನ ಅತ್ಯುತ್ತಮವಾದಂತಹ ಮೆಸೇಜ್ ಕೊಡುವಂತ ರೀತಿಯಲ್ಲಿ ಇರ್ತಕ್ಕಂಥ ಕಿರುಚಿತ್ರಗಳನ್ನ ನಿರ್ಮಾಣ ಮಾಡಿ ಅವರು ಪ್ರಸಾರ ಮಾಡ್ಲಿ, ಅವ್ರಿಗೆ ಭಗವಂತ ಇನ್ನ ಶಕ್ತಿ ಕೊಡುವಂತ ರೀತಿಯಲ್ಲಿ ಬಲಪಡಿಸ್ಲಿ ಅಂತ ಹೇಳುತ್ತಾ, ಈ ವೆಂಕಟೇಶ್ ಅವರು ಬರೀ ಕಿರುಚಿತ್ರಗಳಲ್ಲದೆ ಆಲ್ಬಮ್ ಸಾಂಗ್ಸ್ ಗಳು ಸುಮಾರು ಒಂದು 50ರಿಂದ 60 ಆಲ್ಬಮ್ ಸಾಂಗ್ಸ್ ಕೂಡ ನಿರ್ಮಾಣ ಮಾಡಿ ಅವರು ಪ್ರಸಾರ ಮಾಡಿದ್ದಾರೆ. ಇದರ ಜೊತೆಗೆ ಕೂಡ ಸಹ ಅವರು ಆಡಿಟೋರಿಯಂಗಳಲ್ಲಿ, ನಯನ ಆಡಿಟೋರಿಯಂ ಆಗಿರ್ಬೋದು, ಅಕ್ಷರ ಆಡಿಟೋರಿಯಂ ಆಗಿರ್ಬೋದು, ಆ ರವೀಂದ್ರ ಕಲಾಕ್ಷೇತ್ರದ ಒಂದು ಸಭಾಂಗಣದಲ್ಲಿ ಆಗಿರ್ಬೋದು, ಹಲವಾರು ಗಾಯನ ಆಡುವ ಮುಖಾಂತರವಾಗಿ ಅವರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಮತ್ತೆ ಇದರ ಜೊತೆಗೆ ಅವರು ಇನ್ನೂ ಕಲಾವಿದರನ್ನ ಅವರು ಪರಿಚಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥ ಕಲಾವಿದರು ಅಭಿನಯ ಮಾಡಬೇಕು, ನೃತ್ಯ ಮಾಡಬೇಕು, ನಾವು ಆಲ್ಬಮ್ ಸಾಂಗ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು, ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಇಚ್ಛೆ ಇದ್ರೆ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮನ್ನ ಸಂಪರ್ಕಿಸಿ. ಅಂತವರಿಗೆ ಧಾರಾವಾಹಿ, ಚಲನಚಿತ್ರ ಹಾಗೂ ಕಿರುಚಿತ್ರಗಳಲ್ಲಿ ಅಭಿನಯ ಮಾಡುವಂತ ಒಂದು ಅವಕಾಶ ಕೂಡ ಸಿಗ್ತದೆ. ಹಾಗಾಗಿ ನಮ್ಮನ್ನ ನಾನು ಕಲಾವಿದನಾಗಿ ಸಿ.ಎನ್. ಮುನ್ರಾಜು ಅನ್ನೋ ಒಂದು ಹೆಸರಿನಲ್ಲಿ ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಸರು ಗಳಿಸಕ್ಕಂತ ಎಲ್ಲ ನನ್ನ ಅಭಿಮಾನಿಗಳು, ಜೊತೆಗೆ ನನ್ನ ಕನ್ನಡ ಪ್ರೇಮಿಗಳು, ಕನ್ನಡ ರಸಿಕರು ಎಲ್ಲ ಒಂದು ಇದರಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹಲವಾರು ಕನ್ನಡ ಕಾರ್ಯಕ್ರಮಗಳು, ಕನ್ನಡ ವೇದಿಕೆ ಕಾರ್ಯಕ್ರಮಗಳು ರೂಪಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಜೊತೆಗೆ ಹಲವಾರು ನೃತ್ಯ ಮಾಡುವ ಮುಖಾಂತರವಾಗಿ ಕಲಾಭಿಮಾನ ರಸಿಕರನ್ನ, ಆಮೇಲೆ ಹಲವಾರು ವೇದಿಕೆಗಳಲ್ಲಿ ನಮ್ಮ ನೃತ್ಯ ಕಲಾವಿದರನ್ನ ಪರಿಚಯ ಮಾಡುವ ಮುಖಾಂತರವಾಗಿ ಹಲವಾರು ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ರೂಪಿಸಿ ಆಯೋಜಕನಾಗಿ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ಅವನು ಯಶಸ್ವಿ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಿದ್ದೀನಿ. ಇದರ ಜೊತೆಗೆ ಕನ್ನಡ ನಾಡು, ನುಡಿ, ಭಾಷೆಯ ಸಲುವಾಗಿ ಹೋರಾಟಗಳಲ್ಲಿ ಭಾಗಿಯಾಗಿ ಹೋರಾಟ ಮಾಡಿಕೊಂಡು ಜನರ ಕಷ್ಟ ನಷ್ಟಗಳಲ್ಲಿ ಸ್ಪಂದಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಲವಾರು ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋರಾಟ ಮಾಡಿ ಅದರಲ್ಲಿ ಕೂಡ ನಾನು ನನ್ನದೇ ಆದಂತಹ ಒಂದು ಸೇವೆಯನ್ನ ತೋರಿಸಿಕೊಂಡು ಕೆಲಸವನ್ನ ಮಾಡಿದ್ದೀನಿ. ಇದರ ಜೊತೆಗೆ ಗಾಯನ ಮಾಡುವ ಮುಖಾಂತರವಾಗಿ ಹಲವಾರು ವೇದಿಕೆಗಳು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಶಿವರಾತ್ರಿ ಹಬ್ಬದ ಮಹೋತ್ಸವದ ಕಾರ್ಯಕ್ರಮಗಳಾಗಿರ್ಬೋದು, ಶ್ರೀ ಗಣೇಶ ಚತುರ್ಥಿಯ ಒಂದು ಹಬ್ಬದ ದಿನದಂದು ನಡೀತಕ್ಕಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಾಯನ ಆಡುವ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಬಂದಿದ್ದೀನಿ. ಇದರ ಜೊತೆಗೆ ಹಲವಾರು ಮಿಮಿಕ್ರಿ, ಅನುಕರಣೆ, ನಮ್ಮ
ಕನ್ನಡ ಚಿತ್ರರಂಗದ ದಿಗ್ಗಜರ ಒಂದು ಅನುಕರಣೆ ಮಾಡುವ ಮುಖಾಂತರವಾಗಿ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಮತ್ತೆ ಕಾರ್ಯಕ್ರಮದಲ್ಲಿ ನಿರೂಪಣೆ, ಆಂಕರಿಂಗ್, ಆದ್ರೆ ಒಂದು ನಿರೂಪಣೆ ಅಂತಂದ್ರೆ ಒಂದು ಕಾರ್ಯಕ್ರಮ, ಒಂದು ಮೆರುಗು ಅಂತ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಕಾರ್ಯಕ್ರಮ ಕೂಡ ಸಹ ನಾನು ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಳ್ತಾ ಬಂದಿದ್ದೀನಿ. ಜೊತೆಗೆ ನಮ್ಮ ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಪ್ರೇಮಿಗಳ ಜನತೆ, ಕನ್ನಡ ನಾಡಿನ ಜನತೆ ಒಂದು ಪ್ರೀತಿ ವಿಶ್ವಾಸ ಕಲಾವಿದ CN ಮುನ್ರಾಜ್ ಮೇಲೆ ಇಟ್ಟು ಇವತ್ತು ಫೇಸ್ಬುಕ್ ಅಲ್ಲಿ ಸುಮಾರು ವ್ಯೂವರ್ಸ್ ಗಳ ಬರುವಂತ ಒಂದು ನನಗೆ ಅಭಿಮಾನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯೂಟ್ಯೂಬ್ ನಂದೇದಂತ CN ಮುನ್ರಾಜ್ ಡ್ಯಾನ್ಸರ್ ಆಕ್ಟರ್ ಅನ್ನೋ ಒಂದು ನಂದೇದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ 1,00,000 ವ್ಯೂವರ್ಸ್, 60,000 ವ್ಯೂವರ್ಸ್, 25,000 ವ್ಯೂವರ್ಸ್, ಹೀಗೆ ಸಾವಿರ ಗಟ್ಟಿಗೆ ಯೂಸ್ ಮಾಡೋ ಮುಖಾಂತರ ಜನಮನನ ಗೆದ್ದಿರ್ತಕ್ಕಂಥ ನಿಮ್ಮೆಲ್ಲ ಒಂದು ಸಪೋರ್ಟ್ ಇಂದ, ನಿಮ್ಮೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಆ ಯೂಟ್ಯೂಬ್ ಅಲ್ಲಿ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರ. ಹಲವಾರು ಗಳು ನನ್ನ ನೃತ್ಯ ಮಾಡೋ ಮುಖಾಂತರವಾಗಿ, ನನ್ನ ಅಭಿನಯ ಮಾಡೋ ಮುಖಾಂತರವಾಗಿ ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ CN ಮುನ್ರಾಜು ಡ್ಯಾನ್ಸರ್ ಅಂಡ್ ಆಕ್ಟರ್ ಅಂತ ಒಂದು ಚಾನೆಲ್ ನಾನು ರಚನೆ ಮಾಡಿ ಸುಮಾರು ಒಂದು 3-4 ವರ್ಷ ಆಗಿದೆ. ಹತ್ತತ್ರ 1,000 ಸಬ್ಸ್ಕ್ರೈಬ್ ಆಗಿದೆ. ಇನ್ನೂ ನಿಮ್ಮ ಅಭಿಮಾನದಿಂದ ನಮ್ಮ ಆ ಒಂದು CN ಮುನ್ರಾಜ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕಂತ ನಿಮ್ಮನ್ನ ವಿನಂತಿಸ್ಕೊತಾ ಇದೀನಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಏನಿದೆಯೋ ಅದರಿಂದ ನಮ್ಮ ಹಲವಾರು ಕನ್ನಡ ಪ್ರೇಮಿಗಳಿಗೆ ನೋಡುವಂತ ಒಂದು ಅವಕಾಶ ಸಿಗ್ತದೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ನ ಬೆಳೆಸಿ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹಲವಾರು ಜಿಲ್ಲೆಗಳಿಂದ ಪ್ರೇರಣೆ ದೊರಕಿದೆ, ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ರಾಜ್ಯದಲ್ಲೇ ಸ್ವಲ್ಪ ಕಡೆ ನಾನು ಉಳಿಸ್ಕೊಳ್ಳುವಂತದ್ದು. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ಇವತ್ತು ಶಿಡ್ಲಘಟ್ಟ ತಾಲೂಕು ಮಾಧ್ಯಮ ಸ್ನೇಹಿತರಲ್ಲದೆ ಹೊರಗಡೆ ಇರ್ತಕ್ಕಂಥ ಮಾಧ್ಯಮ ಸ್ನೇಹಿತರು ಕೂಡ ನನಗೆ ಸಪೋರ್ಟ್ ಮಾಡಿದರೆ, ನಾನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಒಂದು ಕ್ರೀಡಾಪಟುಗೆ ಸನ್ಮಾನ ಮಾಡುವ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು, ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡುವಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ಮಾಡುವಂತ ಒಂದು ಕಾರ್ಯಕ್ರಮ ಆಗಿರ್ಬೋದು, ಗೀತ ಗಾಯನ ಕಾರ್ಯಕ್ರಮ ಆಗಿರ್ಬೋದು, ಇಂಥ ಎಲ್ಲಾ ಕಾರ್ಯಕ್ರಮಗಳನ್ನ ವಿತರಿಸಿ ಆ ಮಾಧ್ಯಮ ಸ್ನೇಹಿತರು ಏನು ಇವತ್ತು ದೃಶ್ಯ ಮಾಧ್ಯಮ ಮಿತ್ರರು ಹಾಗೂ ಎಲ್ಲಾ ಪತ್ರಿಕೋದ್ಯಮ ಮಿತ್ರರು ಇವತ್ತು ನನ್ನನ್ನ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಮಾಧ್ಯಮ ಸ್ನೇಹಿತರು ನನ್ನ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಇನ್ನು ಮುಂದೆ ನನಗೆ ಅದೇ ತರ ಸಪೋರ್ಟ್ ಮಾಡಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಆ ಮಾಧ್ಯಮ ಸ್ನೇಹಿತರು ಯಾರಿದ್ದಾರೆ ಎಲ್ಲರಿಗೂ ನಾನು ಅವ್ರಿಗೆ ನನ್ನ ಮನಸ್ಫೂರ್ತವಾಗಿ ಅನಂತ ತುಂಬ ಹೃದಯದ ಧನ್ಯವಾದಗಳನ್ನ ಮಾಧ್ಯಮ ಸ್ನೇಹಿತರಿಗೆ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ನಾನು ಗುರುತಿಸ್ಕೋಬೇಕಾದ್ರೆ ಮಾಧ್ಯಮ ಸ್ನೇಹಿತರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಪರೋಕ್ಷವಾಗಿ ಆಗಿರ್ಬೋದು, ಪ್ರತ್ಯಕ್ಷವಾಗಿ ಆಗಿರ್ಬೋದು, ನನಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲಾ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಕದಂಬ ಸೈನ್ಯ ಪದಾಧಿಕಾರಿಗಳು ಯಾರಿದ್ದಾರೆ ಎಲ್ಲ ನಮ್ಮ ಪದಾಧಿಕಾರಿಗಳು ಡಾಕ್ಟರ್ ವಿ ವೆಂಕಟೇಶ್ವರ್ ಆಗಿರ್ಬೋದು, ಸ್ಪೋರ್ಟ್ಸ್ ಮುನ್ರಾಜ್ ಆಗಿರ್ಬೋದು, ಗಾಯಕರಾಗಿರ್ತಕ್ಕಂಥ ಸಿ ಮುಖೇಶ್ ಅವರ್ ಆಗಿರ್ಬೋದು, ನಮ್ಮ ಫೋಟೋ ಎಸ್ ಮಂಜು, ಶ್ರೇಯಾ ಡಿಜಿಟಲ್ ಸ್ಟುಡಿಯೋ ಮಂಜುನಾಥ್ ಅವರಾಗಿರ್ಬೋದು, ಇನ್ನು ನಮಗೆ ಕದಂಬ ಸೇನಾ ಎಲ್ಲಾ ಪದಾಧಿಕಾರಿಗಳು ಕೈ ಜೋಡಿಸಿ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ಕದಂಬ ಸೇನೆ ಪದಾಧಿಕಾರಿಗಳು ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದು ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಯಾವ್ದಾದ್ರು ಸಂಘಟನೆ ಮುಂಚೂಣಿಯಲ್ಲಿ ಇದೆ ಅಂತಂದ್ರೆ ನಮ್ಮ ಪದಾಧಿಕಾರಿಗಳ ಸಪೋರ್ಟ್ ದಿಂದ, ಅವರ ಪ್ರೋತ್ಸಾಹದಿಂದ, ಅವರ ಬೆಂಬಲದಿಂದ ನಮ್ಮ ಕದಂಬ ಸೈನ್ಯ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಾದಂತ ಒಂದು ಹೆಸರು ಗಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ನಮಗೆ ಸಪೋರ್ಟ್ ಮಾಡಿ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲಾ ಸಂಘದ ಪದಾಧಿಕಾರಿಗಳಿಗೂ ಸದಸ್ಯರು ತುಂಬ ಹೃದಯದ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮಾತು, ನಮ್ಮ ನೃತ್ಯ ನಿರ್ದೇಶಕರು ಹಲವಾರು ನೃತ್ಯ ನಿರ್ದೇಶಕರಿದ್ದಾರೆ. ದೇವನಹಳ್ಳಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಮಂಗಳೂರು ಆಗಿರಬಹುದು, ಶಿಡ್ಲಘಟ್ಟ ಆಗಿರಬಹುದು, ಎಲ್ಲಾ ಭಾಗದ ನೃತ್ಯ ನಿರ್ದೇಶಕರು, ಚಿಕ್ಕಬಳ್ಳಾಪುರ ನಮ್ಮ ಪುಟ್ಟನಾರಾಯಣ ಸಮವರಾಗಿರ್ಬಹುದು, ಬಶಿಟಳ್ಳಿ ದೇವು ಆಗಿರಬಹುದು, ನಮ್ಮ ವಿಜಯಪುರದ ಸುರೇಶ್ ಸರ್ ಆಗಿರಬಹುದು, ನಮ್ಮ ಶಿಡ್ಲಘಟ್ಟದ ಲಿಟಲ್ ಸರ್ ಶ್ರೀನಿವಾಸ್ ಅವರಾಗಿರಬಹುದು. ಅದೇ ರೀತಿ ನಮ್ಮ ಎಲ್ಲಾ ನೃತ್ಯ ನಿರ್ದೇಶಕರು ಕೂಡ ನಮ್ಗೆ ಕೈಯನ್ನ ಬಲಪಡಿಸಿದ್ದಾರೆ. ನಾನು ಮಾಡುವಂತ ಕಾರ್ಯಕ್ರಮಕ್ಕೆ ಆ ತಂಡಗಳನ್ನ ಕರೆಸಿ ಪ್ರದರ್ಶನ ಮಾಡಿದ್ವಿ. ದೊಡ್ಡಬಳ್ಳಾಪುರದ ನಾವೇಶ್ರೀ ಆಗಿರಬಹುದು, ನಮ್ಮ ಬೆಂಗಳೂರಿನ ದೇವ ಡ್ಯಾನ್ಸ್ ಸ್ಟುಡಿಯೋ ಅವರಾಗಿರಬಹುದು, ನಿಖಿಲ್ ಡ್ಯಾನ್ಸ್ ಅಕಾಡೆಮಿ ಚಿಕ್ಕಬಳ್ಳಾಪುರ, ಎಲ್ಲಾ ತಂಡಗಳಿಗೂ
ನಾನು ಯಾರಾದ್ರೂ ಮುಟ್ಟಿದ್ರೆ ಕ್ಷಮಿಸಿ. ಎಲ್ಲಾ ನೃತ್ಯ ನಿರ್ದೇಶಕರಿಗೂ ನಮ್ಮ ನೃತ್ಯ ಪಟುಗಳಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ಆ ಗಾಯನ ಆಡಿರ್ತಕ್ಕಂತಹ ಚಿಂತಾಮಣಿ ಲತಾರವರಾಗಿರ್ಬಹುದು, ಮೈಸೂರಿನ ನಮ್ಮ ಇವರು ರೇಣುಕಾ ಆರಾಧ್ಯ ಅವರಾಗಿರಬಹುದು, ನಮ್ಮ ಎಲ್ಲ ಏನು ನಮ್ಮ ಗಾಯನಿ ಮಣಿಗಳು ಯಾರಿದ್ದಾರೆ ಎಲ್ಲ ನಮ್ಮ ರಾಜೇಶ್ವರಿ ಅವರಾಗಿರ್ಬೋದು, ಸುಷ್ಮಾ ಅವರಾಗಿರ್ಬಹುದು, ಇವರೆಲ್ಲರೂ ಒಂದು ಸಪೋರ್ಟ್ ನಿಂದ ಅವರ ಒಂದು ಸಪೋರ್ಟ್ ನಿಂದ ಗಾಯನಕ್ಕೆ ನನಗೆ ಪ್ರೇರಣೆ ಕೊಟ್ಟಿದ್ದಾರೆ. ಅವರ ಜೊತೆಯಲ್ಲಿ ಆಡುವ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು SLV ಫಿಲಿಂ ಅನ್ನೋ ಒಂದು ಚಾನೆಲ್ ನ ಏನ್ ಇವತ್ತು ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರು ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಜನರಿಗೆ ಮೆಸೇಜ್ ಕೊಡುವಂತದ್ದು, ಒಂದು ಕಾಮಿಡಿ ಇರ್ತಕ್ಕಂಥದ್ದು, ಒಂದು ನೆಗೆ ಹಾಸ್ಯ ರೂಪದಲ್ಲಿ ಮಾಡುವಂತ ಒಂದು ಕಿರುಚಿತ್ರಗಳಾಗಿರ್ಬಹುದು, ಸಂದೇಶ ಕೊಡುವಂತ ಒಂದು ಕಿರುಚಿತ್ರಗಳಾಗಿರ್ಬಹುದು, ಇಂಥ ಚಿತ್ರಗಳನ್ನ ನಿರ್ಮಾಣ ಮಾಡಿ ಹಲವಾರು ಕಲಾವಿದರಿಗೆ ಒಂದು ಅವಕಾಶ ಮಾಡುವಂತ ನಿಟ್ಟಿನಲ್ಲಿ ಅವರು ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಅವ್ರು ಕೆಲಸ ಮಾಡ್ತಾರೆ. ಯಾಕಂದ್ರೆ ಕಲೆಯನ್ನ ನಾವು ಬೆಳೆಸ್ಬೇಕು, ಕಲೆಯನ್ನ ನಾವು ಉಳಿಸ್ಬೇಕು, ಕಲಾವಿದರನ್ನ ಬೆಳೆಸ್ಬೇಕಂತ ನಿಟ್ಟಿನಲ್ಲಿ ಡಾಕ್ಟರ್ ವಿ ವೆಂಕಟೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಿಂದ ಹೆಚ್ಚಿನ ಶಕ್ತಿ ಕೊಟ್ಟು ಅಂತ ಮೆಸೇಜ್ ಕೊಡುವಂತ ಚಲನಚಿತ್ರಗಳಾಗಿರ್ಬೋದು, ಕಿರುಚಿತ್ರಗಳಾಗಿರ್ಬೋದು ಎಲ್ಲ ಮಾಡ್ಕೊಂಡು ಬರ್ಲಿ ಅಂತ ಹೇಳುತ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.